ಐತಿಹಾಸಿಕ ಗುಡ್ಡೇಕಲ್ ಅಡಿಕೃತಿಕೆ ಜಾತ್ರೆಗೆ ಜುಲೈ 28ರಂದು ಚಾಲನೆ ಸಿಕ್ಕಿದೆ. ಹರಕೆಗಳನ್ನು ಹೊತ್ತ ಭಕ್ತರು ಕಾವಡಿಗಳನ್ನು ಹೊತ್ತುಕೊಂಡು ದೇವಸ್ಥಾನದತ್ತ ಧಾವಿಸಿದ್ದಾರೆ. ಅನೇಕರು ನಾಲಿಗೆಗೆ ಬೆಳ್ಳಿ ಅಥವಾ ಕಬ್ಬಿಣದ ತ್ರಿಶೂಲ ಚುಚ್ಚಿಕೊಂಡು ಸಾಗುವ ದೃಶ್ಯಗಳು ಕಂಡುಬಂದವು. ದೇವಸ್ಥಾನದ ಸುತ್ತಮುತ್ತ ಸಾವಿರಾರು ಭಕ್ತಾದಿಗಳು ದೇವರ ದರ್ಶನಕ್ಕೆಂದು ನೆರೆದಿದ್ದರು. ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಪಡೆದು ಹರಕೆ ಸಮರ್ಪಿಸಲು ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯುತ್ತಿವೆ. ಈ ಸರಿ ಜಾತ್ರೆ ಬಹಳ ವಿಶೇಷವಾಗಿ ನಡೀತಾ ಇದೆ. ಹೆಂಗಂದ್ರೆ ಪ್ರತಿ ವರ್ಷದಂತೆ ಈ ವರ್ಷನೂ ಜಾತ್ರೆ ನಡೆಯೋದು ಸಹಜನೆ. ಆದರೆ ಈ ವರ್ಷದಲ್ಲಿ ಫ್ಲೈಓವರ್ ನಮ್ಮಲ್ಲಿ ಎಕ್ಸ್ಟ್ರಾ ಆಗಿದೆ. ಬರ್ತಕ್ಕಂಥ ಭಕ್ತಾದಿಗಳಿಗೆ ಅವರು ಫ್ಲೈಓವರ್ ಮೇಲೆ ಬಂದು ಹೋಗ್ಬೇಕಾದ್ರೆ ನಾವು ಹಳೆ ರಸ್ತೆ ಇತ್ತು ಆ ರಸ್ತೆಯಿಂದ ವಾಪಸ್ ಹೋಗ್ತಾ ಇದ್ರು. ಆದರೆ ಈ ಸರಿ ಏನಾಗಿದೆ, ಫ್ಲೈಓವರ್ ಇದೆ, ಬರೋದು ಒಂದು ಕಡೆ ಹೋಗೋದು ಒಂದು ಕಡೆ ಆಗಿರೋದ್ರಿಂದ ಭಕ್ತಾದಿಗಳು ತುಂಬ ವಿಶೇಷವಾಗಿ ಎಲ್ಲ ರೀತಿಯೂ ಅವರಿಗೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ, ಎದುರು ಬದುರು ಆಗದೇ ರೀತಿಯಲ್ಲಿ ಬಂದೋಗೋದ್ರಿಂದ ತುಂಬ ಅನುಕೂಲ ಆಗ್ತಾ ಇದೆ. ಒಂದು ವಿಶೇಷ ಅಂದರೆ ಈ ಜಾತ್ರೆ ಸಮಯದಲ್ಲಿ ಕಾವಡಿ ಅಂತ ತೊಗೊಂಬರೋದು ಒಂದು ವಿಶೇಷ ಇರುತ್ತೆ. ಆ ಕಾವಡಿ ತೊಗೊಂಬರೋದು ಅಂದರೆ ನವಿಲು ಕಾವಡಿ, ಜೇನು ಕಾವಡಿ, ಆಮೇಲೆ ತೂ ಕಾವಡಿ, ಈ ಥರದ್ದೆಲ್ಲ ಒಂದು 10-15 ರೀತಿಯಲ್ಲಿ ಕಾವಡಿ ಅಂತ ತರ್ತಾರೆ. ಅದರಲ್ಲಿ ವಿಶೇಷವಾಗಿ ಈ ಮುಳ್ಳು ವೇಲನ್ನು ಚುಚ್ಕೊಂಡು, ನಾಲ್ಗೆಯಲ್ಲಿ ವೇಲನ್ನು ಚುಚ್ಕೊಂಡು, ದವಡೆಯಲ್ಲಿ ವೇಲ್ಗಳನ್ನು ಚುಚ್ಕೊಂಡು 30 ಅಡಿ 40 ಅಡಿ 50 ಅಡಿ ಅಂತ ತೊಗೊಂಬರೋದು ತುಂಬ ವಿಶೇಷವಾಗಿ ನಡೆಯುತ್ತೆ. ಅದರಲ್ಲಿ ಈ ಸರಿ 70 ಅಡಿ 80 ಅಡಿವರೆಗೂ ಆ ವೇಲ್ಗಳನ್ನು ಚುಚ್ಕೊಂಡು ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಅವರಿಗೆ ಆ ಕಡೆ ಈ ಕಡೆ ಏನು ಅಡಚಣೆ ಆಗದಂತೆ ಬಂದು ಹೋಗೋದಕ್ಕೆ, ಸರಾಗವಾಗಿ ಬಂದು ಹೋಗೋದಕ್ಕೆ ಏನು ತೊಂದರೆ ಆಗದ ರೀತಿಯಲ್ಲಿ ನಾವು ದೇವಸ್ಥಾನದನ್ನು ನಮ್ಮ ಟ್ರಸ್ಟ್ ವತಿಯಿಂದನೂ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ತೆಗೆಸ್ಕೊಡ್ಬೇಕು. ಕೂಡಲೇ ಅಲ್ಲಿ ಆ ತುಂಬಿದ ಡ್ರಮ್ಮನ್ನ ಖಾಲಿ ಮಾಡಿಸ್ಬೇಕು. ಅಲ್ಲಿ ನಗರಸಭೆಯವರು ಆಟೋ ನಿಲ್ಲಿಸಿದ್ದಾರೆ, ಅದರಲ್ಲಿ ಹಾಕ್ಸಿ ದೇವಸ್ಥಾನದ ಸುತ್ತಮುತ್ತ ಪುಂಡರ ಹಾವಳಿಯನ್ನ ತಡೆಯಲು ಪೊಲೀಸ್ ವ್ಯವಸ್ಥೆಯನ್ನ ಬಿಗಿಗೊಳಿಸಲಾಗಿದೆ. ಕಳ್ಳತನವಾದರೆ ತಕ್ಷಣವೇ ಕಂಡುಹಿಡಿಯಲು ಅನುಕೂಲವಾಗುವಂತೆ 35ಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಬಂಡೆ ಮೇಲೆ ಕೂತು ತಿಂತಾ ಇದ್ದೀರಾ ಅಲೋ, ತಾವು ಈ ಸ್ಥಳವನ್ನು ತಿಂಗಳನ್ನ ಮಾಡಿ ವೇಲನ್ನು ಚುಚ್ಕೊಂಡು ಬರ್ತಾರೆ ಭಕ್ತಾದಿಗಳು. ಇಸ್ಕೊಳ್ತಾರೆ. ಅದೇ ರೀತಿನೇ ಪೇಪರ್ ಪ್ಲೇಟ್ಗಳನ್ನ ತಾವು ತಿಂದ ನಂತರ ಅಲ್ಲಿ ಡ್ರಮ್ ಇಸ್ಕೊಂಡಿರ್ತೀರ. ಆ ಪ್ರಸಾದ ತಿಂದ ನಂತರ ಪೇಪರ್ ಪ್ಲೇಟಿಗೆ ನೀವು ಬೆಲೆ ಕೊಡಲ್ಲ. ದಯವಿಟ್ಟು ತಗೊಂಡ್ಕೊಂಡವರು ವಾಪಸ್ ಹೋಗೋದಕ್ಕೆ ಅವಕಾಶ ಮಾಡಿಕೊಡಿ, ಕೂಡಬಾರ್ದು. ದಯವಿಟ್ಟು ಶ್ರೀ ಬಾಲಸುಬ್ರಹ್ಮಣ್ಯ ದೇವಸ್ಥಾನದ ವತಿಯಿಂದ ಅದರ ಸಹಯೋಗದೊಂದಿಗೆ ನಮ್ಮ ಆದಿಪರಾಶಕ್ತಿ ಶಿಲಾ ಕಮಿಟಿ ಅಂತ ಒಂದು ಕಮಿಟಿ ಮಾಡ್ಕೊಂಡಿದ್ದೀವಿ. ಈ ಶಿಲಾ ಕಮಿಟಿಯಲ್ಲಿ ಸುಮಾರು 170 ಜನ ಸ್ವಯಂ ಸೇವಕರಿದ್ದು, ಈ ಶಿಲಾ ಕಮಿಟಿಯ ವತಿಯಿಂದ ಸತತವಾಗಿ 25 ವರ್ಷದಿಂದ ಪುಳಿಯೋಗರೆ ಪ್ರಸಾದ ಅನ್ನಪ್ರಸಾದವನ್ನು ವಿತರಣೆ ಮಾಡ್ತೀವಿ. ಇದು ಸುಮಾರು ಪ್ರಾರಂಭದ 10 ಕ್ವಿಂಟಲಿಂದ ಪ್ರಾರಂಭ ಆಗಿ ಅನಂತರ 12, 15, 20 ಈಗ 25 ಕ್ವಿಂಟಾಲು ಪ್ರಸಾದವನ್ನು ಪ್ರತಿ ವರ್ಷದಂತೆ ವಿತರಣೆ ಮಾಡ್ತಾಯಿದ್ದೀವಿ. ಬೆಳಿಗ್ಗೆ ನಾವು 6:30ಗೆ ಪ್ರಾರಂಭ ಮಾಡ್ತೀವಿ, ಸಂಜೆ 5:30 ತನಕ ವಿತರಣೆ ಮಾಡ್ತೇವೆ. ಸುಮಾರು ನಾವು ಪ್ರಸಾದ ವಿನಿಯೋಗವನ್ನು ಸುಮಾರು 50,000 ಜನಕ್ಕೆ ಪ್ರಸಾದ ವಿನಿಯೋಗ ಮಾಡಿದ್ದೀವಿ.
ಜಾತ್ರಾ ಮಹೋತ್ಸವವು ವಿಜೃಂಭಣೆಯಿಂದ ಜರುಗುತ್ತಿದ್ದು, ಜಾತ್ರೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವರು ಭೇಟಿ ನೀಡಿ ದೇವರ ದರ್ಶನ ಪಡೆದರು.